ಪಿಂಕು ಗಾಯ್ಸ್ ಸುಸ್ತಾಗಿದೆ ಫೋಟೋಸ್ ತೆಗೆದು ಗೈಸ್ ಹೀಗೆ ಲಾಗ್ ಮಾಡ್ಬೇಕಾದ್ರೆ ಅಡ್ಡ ಬರ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಪಿಂಕು ಗೈಸ್ ಸ್ಟಿಕ್ಕರ್ ಅಲ್ಲೇ ಇದೆ. ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇದೆ. ಬಂದ್ವಿ 8:30 ಬಂದರೂ ಕೂಡ ರೂಮ್ ಎಲ್ಲೂ ಸಿಕ್ಕಿಲ್ಲ ನಮಗೆ. ಅಂದರೆ ನಮಗೆ ಬೇಕಾಗಿರೋಂಥ ಸ್ವಿಮ್ಮಿಂಗ್ ಪೂಲ್ ಇರೋ ರೂಮ್ ಎಲ್ಲೂ ಸಿಕ್ಕಿಲ್ಲ. ಫೈನಲಿ ಸಿಕ್ಕಿದೆ ಡಾಮೆಟ್ರಿ ರೂಮು. ನಾವು 5 ಮೆಂಬರ್ಸ್ ಇರೋದ್ರಿಂದ ಡಾಮೆಟ್ರಿ ರೂಮ್ ಕೇಳ್ತಾ 11:30 ಮಾಡಿದ್ವಿ ರೂಮ್ ಹುಡ್ಕೊಳ್ಳೆ. ಫೈನಲಿ ಎಲ್ಲರೂ ರೆಡಿ ಆದ್ವಿ. ಸೊ ಎಲ್ಲರೂ ಶೂಸ್ ಹಾಕೊಂಡಿಲ್ಲ, ಪಿಂಕ್ ಶೂಸ್ ಹಾಕೊಂಡಿಲ್ಲ. ಇವಾಗ ಸೊ ಪಿಂಕ್ ಹಾಕೊಳ್ತಾರೆ ಇವಾಗ ಶೂಸ್ಗೆ. ಎಲ್ಲಿಗೆ ಬಂದಿದ್ದೀವಿ ಕಂದ ನಾವು? ಇಲ್ಲಿಗೆ ಅಂದ್ರೆ ಎಲ್ಲಿ ಇದು? ರೂಮ್ ಅಲ್ಲ, ಗೋವಾ. ಗೋವಾ ಚಾನ್ಸ್ ಅಲ್ಲಿ ಕೊಟ್ಟು ಸಾಕಾಯ್ತು. ನನ್ನ ಚಾನ್ಸ್ ಅಲ್ಲಿ ಕೊಟ್ಟು ಬೇಗ ಹಾಕಿರೋದು. ಅಪ್ಪ ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ. ಯಾವ ಲೆವೆಲ್ಗೆ ಅಂದರೆ ಇಬ್ರದ್ದು ಒಂದೇ ಥರ ಟೀ ಶರ್ಟ್. ಹರ್ಷ ನೆಕ್ಸ್ಟ್ ಲೆವೆಲ್ಲು. ಹರ್ಷ ರೆಡಿಯಾಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಜೆನಿ ಪ್ಲೀಸ್. ಮಳೆ ಬರ್ತಿತ್ತು ನಾವು ಬಂದಾಗ, ಈಗಾಗಲೇ ಬಿಸಿಲು ಬರ್ತಿದೆ. ಸೊ ಮಳೆ ಬಿಸಿಲು ಎರಡೂ ಇರುತ್ತೆ ಅನ್ಸುತ್ತೆ. ಇಲ್ಲಿ ನಾವು ಬಂದಾಗ ಮಳೆ ಬರ್ತಿತ್ತು, ಇವಾಗ ಬಿಸಿಲಿದೆ. ಪಿಂಕು ನಮ್ಮ ಪಿಂಕು ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾಳೆ. ಗೈಸ್ ನಾನು ಲೇಟಾಗಿ ಸ್ನಾನ ಮಾಡ್ಕೊಂಡು ಬಂದೆ, ಅದಕ್ಕೆ ಲೇಟ್ ಆಗ್ತಿದೆ ರೆಡಿ ಆಗಿ. ಇಲ್ಲ ಗೈಸ್, ಇವಳೇ ಫಸ್ಟ್ ಸ್ನಾನ ಮಾಡಿದ್ದು, ಇನ್ನು ರೆಡಿ ಆಗ್ತಿದ್ದಾಳೆ. ಓಕೆ, ನಮ್ದೆಲ್ಲ ರೆಡಿ ಆಗಾಯ್ತು. ಇವತ್ತು ಬರೀ ಸುತ್ತೀವಿ. ಓಕೆನಾ? ಬೀಚ್ ಆಗಲಿಲ್ಲ. ಯಾಕೆ ಸ್ಟಿಕ್ಕರ್ ಅದು? ಇವತ್ತು ಬರೀ ಸುತ್ತೋದು ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಇಲ್ಲೆಲ್ಲ ಹೋಗ್ತೀವಿ. ಒಂದು ನಿಮಿಷ ಶೂಸ್ ಹಾಕೊಂಡು ಬಂದ್ಬಿಡ್ತೀನಿ. ಓಕೆ ಡನ್ ಗೋ. ಕ್ರಾಕ್ಸೆ ಔಟ್ಫಿಟ್ ಚೆನ್ನಾಗಿದೆ ಪಿಂಕ್ ಅವರೇ. ಮಮ್ಮಿ ಕ್ರಾಕ್ಸ್ ಇರೋದು ನನ್ನ ಹತ್ರ. ನಿಮ್ಮ ಭಾವ ಅಡ್ಡ ಬರ್ತಾವ್ರೆ. ಹುಡುಗ ಟ್ಯಾನ್ ಆಗ್ತಾನೆ ಅಂತ ಛತ್ರಿ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಬಾಮ ಇಲ್ಲಿ ನಿದ್ದೆ ನಮ್ಕಂದ. ನೀರು ಬೇಕಾ? ಓಕೆ, ಅಲ್ಲಿ ನಿದ್ದೆ ಗೈಸ್. ಎಲ್ಲಿದು? ಪಂಜಿ ಮಾರ್ಕೆಟಿಗೆ ಬಂದಿದ್ದೀವಿ. ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ. ಪಂಜಿ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಅಂದ್ಕೊಂಡು ಇವತ್ತೆಲ್ಲ ಕಡೆ ಸುತ್ತಾಡ್ತಾನ ಅಂತ ಹೇಳಿದ್ವಲ್ಲ. ಸೊ ಪಂಜಿ ಮಾರ್ಕೆಟ್ ಸೇಮ್ ನಮ್ಮ ಮೈಸೂರು ಮಾರ್ಕೆಟ್ ಥರನೇ ಇದೆ ಇದು ಆ್ಯಕ್ಚುಲಿ. ಇಲ್ಲೇನೋ ಆ ಥರ ಏನು ಸ್ಪೆಷಲ್ ಏನು ಕಾಣ್ತಿಲ್ಲ. ಒಳಗಡೆ ಹೋಗಿ ನೋಡಬೇಕು. ಈಗ ನೋಡಿ ಸೇಮ್ ನಮ್ಮ ಮೈಸೂರು ಮಾರ್ಕೆಟ್ ಥರನೇ ಇದೆ. ಇಲ್ಲೆಲ್ಲ ಅಂತ ಏನು ಸ್ಪೆಷಲ್ ಏನಿಲ್ಲ ಅನಿಸುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಅಲ್ಲಲ್ಲೇ ಪಾರ್ಕಿಂಗು ಮಾಮೂಲಿ ಇರ್ತಾವಲ್ಲ ಮಾರ್ಕೆಟ್ ಸೈಡು, ಆ ಥರ ಇದೆ. ಹೇಗಿದ್ದೀನಿ? ಚೆನ್ನಾಗಿಲ್ಲ. ಇವಳು ಇಲ್ಲೇ ಇರ್ತಾಳಂತ. ಇಲ್ಲೇ ಇರೇ ನೀನು. ಬಾಯ್ ಪಿಂಕು. ಇಲ್ಲೇ ಇದು ಅರ್ಶನ್ ಫ್ರೆಂಡ್ ಬಿಟ್ಬಿಟ್ಟು ಇಲ್ಲೇ ಹೋಗಿದ್ರಂತೆ, ಅದಕ್ಕೆ ಇವಳನ್ನ ಬಿಟ್ಬಿಟ್ಟು ಹೋಗ್ತಿದ್ದಲ್ಲ. ಬಾಯ್ ಪಿಂಕು, ಇಲ್ಲೇ ಇದ್ಬಿಟ್ಟು ನೀನು. ಬೇಜಾರಲ್ಲಿ ಸಾಕು. ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತಲ್ಲ, ಅಲ್ಲೇ ಅಷ್ಟೊಂದು ಕೊಟ್ಟಿದ್ದಾರೆ. ಬಗ್ಗಿಸ್ಬೇಡ.
ಕೋಲ್ಡ್ ಐಸ್ ಹಾಕ್ಸಿಲ್ಲ. ಕೋಲ್ಡ್ ಟೇಸ್ಟ್ ಕೊಡಲ್ಲ. ಕೋಲ್ಡು ಶಬರಿಗಂತೂ ಕೋಲ್ಡು. ಹೌದಾ? ಕುಡಿಯಲಿ ತಿಳ್ಕೊತ್ಯಾ ಶೇಕ್ ಮಾಡ್ಬಿಡ. ಸ್ವಲ್ಪ ಮೇಡಮ್ ಅದು ಕೊಡೋಣ, ಹೊಡ್ತೀನಿ. ಆಯಿತು. ಹೆವಿ ಕೋಲ್ಡ್ ಆಗ್ಬಿಟ್ಟೈತೆ. ಕುಡಿ ಪಕ್ಷಿ ಆಮೇಲೆ ನಂಗೊಂದು ತೊಗೊಳಮ್ಮ ಬ್ರೇಸ್ಲೆಟ್, ನಂಗೊಂದು ತೊಗೊಳ. ಎಷ್ಟು ಪ್ರಕಾರ ಈಗ? ಅಲ್ಲಿ ಅಲ್ಲಿ ತಗೊಳ್ಳೋಣ. सब 90 का भाई वो आगे ब्लू भी है 150 सब 90. अपने ये सब 90 ಹಾಂ, ब्लू वाला भी 150 ಇದೆ ಇದೆ. ಏನು ಹಾಗೆಯಾ? ಉಪ್ಪು ಪ್ರೆಷರ್ಲಿ ಮತ್ತು ಪವಿತ್ರ ನೋಡಮ್ಮ ಇಲ್ಲಿ. ನಮ್ಮಮ್ಮ ಅವ್ರಿಗೇನು ಏನು ಕೊಡ್ಬೇಡ ಬಿಡು, ಅದೇ ಸ್ಪೆಷಲ್. ಇದಾ ಈಗ गले का कान का एंड दिस ಹೌ ಮಚ್? दिस 90 for one set madam, two set for 150. ಅಮ್ಮ ಇದೊಂದು ತೊಗೊಳೋಣ ಇದು ಮನೆಗೆ. इयरिंग आल्सो है ना, Magnet. बहुत सारा कलर देखो. ಹಾಂ, अच्छा गुड लक के लिए बहुत अच्छा सर, गुड लक, बहुत अच्छा गुड लक. ಆದರೆ वेरी एक्सपेंसिव स्कूल आइटम ಫ್ರಿಜ್ ಹಾಕೋದು. ಫ್ರಿಜ್ ಅಲ್ಲ ಹಾಂ, ಆಯ್ತು ಮೇಡಮ್, ಫ್ರಿಜ್ಜಿಗೆ ಹಾಕೋದು. ಫ್ರಿಜ್ಗಳು ಅಮ್ಮ ಇದು ಶೋಕೇಸ್ಗೆ ಚೆನ್ನಾಗಿದೆ ಅಲ್ವಾ ಇದು? ಅಮ್ಮ ಇದು ಶೋಕೇಸ್ಗೆ ಇವೆಲ್ಲ ಸಕ್ಕತ್ತಾಗೈತಲ್ಲ ಇದು. ಎಲ್ಲಿ ತೋರ್ಸಕ್ಕ? ಕೆಂಪೇಕ ಕೆಂಪೇಕ ತೋರಿಸಿ ಇಲ್ಲಿ. ಅದೇ ಚಿಕನ್ ಸೂಪರ್. ನೋಡಮ್ಮ ನಿಮ್ಗೇನು ಯಾವ್ದು ತಗೊಳ್ಳೋದು? ತಗೊಳ್ಳೋದು ಇದು ತಗೊಳ್ಳೋದು. ಇದು ತೊಳಮಿ ಚೆನ್ನಾಗೈತೆ. ಇದು ಬೀಚ್ ವ್ಯೂ ಎಲ್ಲ ಐತಿ, ಚೆನ್ನಾಗಿ ಬೀಚ್ ವ್ಯೂ ಎಲ್ಲ. 200. otherwise 96 you are taking 3 that one brother rate like 85 ಓಕೆ ಗಿವ್ ಬ್ರದರ್. 2 time I will talk no by last if you want then I will ಯಾರು ಯಾವ ಅಂಕಲ್ ಇರ್ತಾರೆ ಇಲ್ಲಿ? ಇದೆಲ್ಲ ಹಾ ಎಲ್ಲಿ ತೋರ್ಸಮ್ಮಿಗೆ ಶಾರ್ಕ್ ಟೀತ್ ಥರ ಇದೆ ಮಿರರ್. ಅಲ್ಲಿ ನೋಡೋದಾ ಅಲ್ಲ 100 ಹಾಕೊಂಡು ಬಿಟ್ಟ ಅಷ್ಟೇ ಕೇಳಲಿಲ್ಲ ಫೈನಲ್ ರೈಟ್. ಭಾವ ಟೊಪ್ಪಿ ಹೆಂಗಂತ ನೋಡೋದು. ಬಾವ ಹಂಗೆ ಹೊಟ್ಟೆ ಅಷ್ಟು ಆಯ್ತು ಇರಬೇಕು. ಪಾನಿ 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 ಪಾನಿ. ऐसे ಪರ್ಚೇಸ್ ಮಾಡಿಕೊಂಡು ಇರೋ ಬರೋದೆಲ್ಲ ತೆಕ್ಕೊಂಡು ಹರ್ಷ ಬೇರೆ ಅವ್ರ ಫ್ರೆಂಡಿಗೆ ಬೇರೆ ಕೊಡೋಕ್ಕೆ ಅಂತ ಗಿಫ್ಟ್ ತೊಗೊಂಡ. ಏನೋ ಹರ್ಷ ತೋರಿಸೋದು? ಡ್ರೀಮ್ ಕ್ಯಾಚರ್. ಹಾಂ, ಡ್ರೀಮ್ ಕ್ಯಾಚರ್ ಅಂತ ಫ್ರೆಂಡ್ಗೆಲ್ಲ ಪರ್ಚೇಸ್ ಮಾಡ್ತಾರಪ್ಪ. ನಾವು ಆ ಥರ ಏನಿಲ್ಲ, ನಮಗೆ ನಾವು ಪರ್ಚೇಸ್ ಮಾಡಿಕೊಂಡು. ಹಾಂ ಹೌದು, ಇಬ್ರಿಗೂ ಅದೇನಾ? ಎರಡೇ ಮಾಡಿದೆ ಮತ್ತೆ 3 ಮಾಡ್ದ? ಪರವಾಗಿಲ್ಲ. ಸೊ ಮಾಡಿಕೊಂಡು ಪರವಾಗಿಲ್ಲ. ಮಾರ್ಕೆಟಲ್ಲಿ ಬಾರ್ಗಿಂಗ್ ಮಾಡ್ಬೋದು, ಅವ್ರು ಹೇಳ್ತಾರೆ ಟೂರಿಸ್ಟ್ ಕೊಡು ಅಂತ. ಬಟ್ ಬೆಲ್ಟ್ ಹಾಕೋಬೇಕು. ಎವ್ವಿ ಬಿಸಿಲಿದೆ ಮಾತ್ರ. ಒಂದು ನಿಮಿಷ. ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫಿಶ್ ಊಟ ಮಾಡಬೇಕು. ಫಿಶ್ ಫಿಶ್ ಬಿರಿಯಾನಿ ಮಾಡಬೇಕು. ಹಾಂ, ಆಮೇಲೆ ಅಷ್ಟೇ. ಅಷ್ಟೇ. ನನಗೆ ಫಿಶ್ ಬಿರಿಯಾನಿ ಬೇಕಂತೆ. ಬೆಳಿಗ್ಗೆಯಿಂದ ಫಿಶ್ ಬಿರಿಯಾನಿ ಅಂತಿದ್ದಾನೆ.
ಮೈಸೂರು ಥರನೇ ಇದೆ, ಸೇಮ್ ಮಾರ್ಕೆಟ್ ಎಲ್ಲ ಮೈಸೂರು ಥರನೇ ಇದೆ. ಬಿಸಿಲು ಬೇರೆ ಇಲ್ಲಿ ಹೊಟ್ಟೆ ಹಶ್ವಾಗ್ತಿದೆ. ಊಟಕ್ಕೆ ಹೋಗೋಣ. ಬಂತು. ಇಲ್ಲಿಂದ ನಾವು ಮಾರ್ಕೆಟಿಂದ ಬಂದರೆ ಸ್ಟ್ರೈಟ್ ಕೆಸಿನೋ ಮೆಜೆಸ್ಟಿಕ್, ಯಾವುದು ಕೆಸಿನೋ ಮೆಜೆಸ್ಟಿಕ್ ಅಂತ ಇದೆ. ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ. ಒಬ್ಬ ಬಿಗ್ ಡ್ಯಾಡಿ ಅಲ್ಲೊಂದಿದೆ, ಬಿಗ್ ಡ್ಯಾಡಿ. ಇದೆಲ್ಲ ನೈಟ್, ಇವಾಗೆಲ್ಲ ವಿಶ್ರಾಂತಿ ತಗೊಳ್ತಾ ಇದ್ದಾವೆ, ನೈಟ್ ಸ್ಟಾರ್ಟ್ ಆಗ್ತವೆ ಇದೆಲ್ಲ. ನೋಡಿ ಅಲ್ಲಿದೆಯಲ್ಲ ಇದು ಬಿಗ್ ಡ್ಯಾಡಿ, ಬಿಗ್ ಶಿಪ್ ಇದೆ. ಬಿಗ್ ಡ್ಯಾಡಿ ನೋಡಿ ಎಷ್ಟು ದೊಡ್ಡದಿದೆ. ಇದು ಕೆಸಿನೋ ಮೆಜೆಸ್ಟಿಕ್ಕು, ನಮ್ಮದು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಇದು. ಶಿಪ್ ಎಷ್ಟು ದೊಡ್ಡದಿದೆ. ಬಟ್ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಮಕ್ಕಳು 18+ ಮೇಲೆ ಅಂತ ಎಂಟ್ರಿ. ಇಬ್ರು ಚಿಕ್ಕವರಿರೋ ಕಾರಣ ನಾವು ಹೋಗೋಕ್ಕಾಗಲ್ಲ. ಬರ್ತೀವಿ. ಇದು ಬಿಗ್ ಡ್ಯಾಡಿ ಅಂತ ಇದು ಹೇಗಿದೆ ನೋಡಿ. ಕೆಸಿನೋ ಸಕ್ಕತ್ತಾಗಿದೆ. ಇಲ್ಲಿಂದ ಕರ್ಕೊಂಡೋಗಿ ನಮ್ಮನ್ನ ಅಲ್ಲಿ ಬಿಡ್ತಿದ್ದಾರೆ. ಅಲ್ಲಿ ಕೆಸಿನೋ ಇದೆಲ್ಲ ಎಂಟ್ರಿ, ಇದು ಕರ್ಕೊಂಡೋಗಿ ಅಲ್ಲಿ ಬಿಡೋದು. ಇದೆಲ್ಲ ನೋಡಿ ಎಷ್ಟು. ಅದೇ ಬ್ಲ್ಯಾಕ್ ಕಲರ್ ಇಲ್ಲೊಂದಿದೆ, ಎಷ್ಟೊಂದಿದೆ. ಎಂಟ್ರಿ ಫೀಸೇ 3000 ಇರುತ್ತೆ ನಮ್ಮ ಮೇಲೆ. ಇಲ್ಲೊಂದಿದೆ, ಇಲ್ಲೊಂದು. ಇವೆಲ್ಲ ನೈಟು ಹೋಗ್ತೀವಿ, ನೋಡೋಣ ಹೇಗಿರುತ್ತೆ ಅಂತ. ಇದು ಕಿಂಗ್ಸ್ ಕೆಸಿನೋ, ಮೆಜೆಸ್ಟಿಕ್ ಕೆಸಿನೋ, ಕಿಂಗ್ ಕೆಸಿನೋ ಎಲ್ಲ ಇದೆ. ರೋಡ್ ನೋಡಿ, ಮೇಲೊಂದು, ಅದ್ರ ಕೆಳಗೊಂದು, ಮತ್ತು ಅದ್ರ ಕೆಳಗೊಂದು 3 ಸ್ಟೆಪ್ ರೋಡ್ ಇರೋದಿದು. ಮೇಲೆ ಕೆಳಗೆ, ಮತ್ತು ನಾವು ಅದ್ರ ಕೆಳಗೆ ಹೋಗ್ತಾ ಇರೋದು ರೋಡ್. ಚೆಂದ ಮಾಡಿದ್ದಾರೆ ಗೈಸ್. ಇಲ್ಲಿ ಪೋರ್ಚುಗೀಸರು ಅವಾಗ ಆಳ್ವಿಕೆ ಮಾಡಿದ ಜಾಗ ಇದು. ಸೊ ಇಲ್ಲಿ ಮನೆಗಳೆಲ್ಲ ಅದೇ ಥರ ಇದೆ, ಹಳೇ ಕಾಲದ ಮನೆಗಳು. ಪೋರ್ಚುಗೀಸರ್ ಇರೋವಂಥ ಮನೆಗಳೇ ಇರೋದು. ಇಲ್ಲಿ ಫೋಟೋಶೂಟ್ಗೆ ಅಂತಲೇ ಈ ಸ್ಟ್ರೀಟ್ನ ಫೋಟೋಶೂಟ್ಗೆ ಅಂತಲೇ ಇಟ್ಕೊಂಡು ಇಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ತಾರೆ. ಇಲ್ಲಿ ನೋಡಿ ಮನೆಗಳೆಲ್ಲ ಯಾವ ಥರ ಇದೆ, ಆ ಥರ ಫಿಲ್ಮಿ ಶೂಟ್ ಮಾಡ್ತಾರಲ್ಲ ಆ ಥರ ಇದೆ ಎಲ್ಲ ಮನೆಗಳು. ಇದೆ ಅಮ್ಮ, ಎಲ್ಲಿ ಅಂದರೆ ಇದೇನೆ ಥರ. ಇದೆಲ್ಲ ಹಳೇ ಕಾಲದ ಮನೆಗಳ ಥರ ನೋಡಿ, ಹೆಂಚಿನ ಮನೆಗಳು. ಕಲರೆಲ್ಲ ರೆಡ್ಡು, ಮೆರೂನು, ವೈಟು, ಆ ಥರ ಕಾಂಬಿನೇಷನ್ ಮನೆಗಳು ಇದೆಲ್ಲ. ಇದೆಲ್ಲ ಹಾಗೆ ಇರೋದು. ರೋಡು ನೋಡಿ ಹೇಗಿದೆ. ಐಸ್ ಇಲ್ಲಿ ಅಲ್ಲಿಂದ ತೋರಿಸಿದ್ನಲ್ಲ, ಅಲ್ಲಿಂದ ಫುಲ್ ಇದು ಫೋಟೋ ತೆಕ್ಕೊಳ್ಳೋ. ಏನು ಹೇಳಿ, ನಮ್ಮ ಹಸ್ಬೆಂಡ್ ಫೋಟೋ ತೆಕ್ಕೊಬೇಕಂತೆ. ಫಸ್ಟ್ ಟೈಮ್ ಅಪ್ಪ ಫೋಟೋ ತೆಗಿ ಅಂತ ಕೇಳ್ತಾ ಇರೋದು ಲೈಫಲ್ಲಿ. ಖುಷಿ ಆಗ್ತಾಯಿತ್ತು ನನಗೆ, ಫಸ್ಟ್ ಟೈಮ್ ಅವ್ರು ಕೇಳ್ತಾ ಇರೋದು ಅಂತ. ಎಲ್ಲರೂ ಫೋಟೋ ತೆಕ್ಕೊಳ್ತಾ ಇರೋದೇ ಇಲ್ಲಿ ನೋಡಿ, ಅಲ್ಲೆಲ್ಲ ತೆಕ್ಕೊಳ್ತಾ ಇದ್ದಾರೆ. ಎಲ್ಲ ಫುಲ್ ಅದೇ. ಗೋವಾಗೆ ಬಂದರೆ ನೀವು ಆಯ್ತಾಯ್ತು ವೆಯ್ಟ್, ಈ ರೋಡಂತೂ ಸೂಪರಾಗಿ ಫೋಟೋ ತೆಕ್ಕೊಬೋದು. ಲೆವೆಲು ಫೋಟೋಶೂಟ್ ಅಂದರೆ ಈ ಲೆವೆಲ್ ಫೋಟೋಶೂಟ್ ಇರೋದು. ಹಿಂಗಲ್ಲ ಹಂಗೆ. ಇಷ್ಟ ಆಯ್ತಾ ಫೋಟೋಸ್ದೆಲ್ಲ? ಕಾಟ ಕೊಟ್ಟು ಹಾಕ್ಬಿಟ್ಟಿದ್ದೀನಿ ಪಾಪ. ಫೋಟೋ ತೆಗೀರಿ ತೊಡಿ. ಎಲ್ಲರೂ ಅಷ್ಟೇ, ಇಲ್ಲಿ ಎಲ್ಲರೂ ಫೋಟೋಗೋಸ್ಕರನೇ ನೈಟ್ ಟೈಮು, ಸಂಜೆ ಟೈಮ್ ಬೀಚ್ ಹೋಗ್ತಾರೆ, ಈ ಟೈಮು ಫೋಟೋಗೆ ಬರ್ತಾರೆ. ಎಲ್ಲರೂ ಅಷ್ಟೇ ಫೋಟೋ ತೆಗೆಸ್ಕೊಳ್ತಾರೆ. ನೆಕ್ಸ್ಟು ನಮ್ಮ ಲೊಕೇಶನ್ ಚರ್ಚ್. ನಮ್ಮ ಪುಟಾಣಿಗೆ ಸುಸ್ತಾಗಿ ಬರಲೇ ಇಲ್ಲ. ಯಾಕೆ ಪುಟಾಣಿ, ಏನಾಯಿತು ಕಂದ?
ಇದು ಇದು ಹಾಂ ಗ್ಲಾಸ್ ಓಪನ್ ಮಾಡಿ ಹಾಂ ಬೇಡ ಬೇಡ ಅಂತ ಇದ್ದಾರೆ ಸಮಿತ ಎ ಸಿ ಹಾಕಿರ್ಲಿಲ್ವಮ್ಮ ನೀನೆಲ್ಲದು ಕೋಪ ಮಾಡ್ಕೋತೀಯಲ್ಲ ಕಂದ ಯಾಕಂದ ನೋಡಿದ್ದು ಇದು ವೈಟ್ ಚರ್ಚ್ ಅದು ವೈಟ್ ಚರ್ಚ್ ಗೈಸ್ ಇಲ್ಲಿ 2 ಚರ್ಚ್ ಇದೆ 2 ಚರ್ಚ್ಗೆ ಬಂದಿದ್ದೀವಿ ಆಗ್ತಿಲ್ಲ ನಡೆಯೋದಕ್ಕೆ ಪಾರ್ಕಿಂಗ್ ಎಲ್ಲೋ ಇದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಹೆವಿ ಬಿಸಿಲಿದೆ ಅದರಿಂದ ಸ್ವಲ್ಪ ಸುಸ್ತು ಊಟ ಕೊಡಿಸಿಲ್ಲ ಇನ್ನೂ ಇವ್ರು ನನಗೆ ಎನರ್ಜಿ ಇಲ್ಲ ಎನರ್ಜಿ ಲಾಸ್ ಊಟ ಹಳೇ ಚರ್ಚ್ ನೋಡಿ ಹಳೇ ಚರ್ಚ್ ಇದು ಹಳೇದು ನೋಡೋಣ ಚರ್ಚ್ಗೆ ಯಾವತ್ತೂ ನಾನು ಹೋಗೇ ಇಲ್ಲ ಚರ್ಚ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿ ಬಂದು ಹೋಗೋಣ ಅಂತ ಚರ್ಚಿಗೆ ಗೋವಾಗೆ ಬರಬೇಕಿತ್ತು ಚರ್ಚಿಗೆ ಹೋಗಕ್ಕೆ ಹಾಂ ಸೊ ಗೈಸ್ ಐಸ್ ಕ್ರೀಮ್ ಇದೆಯಂತೆ ಬಟ್ ಐಸ್ ಕ್ರೀಮ್ ನಾವು ನಿನಗೆ ಕೊಡ್ಸಲ್ಲ ಏನಿಗೆ ತಿನ್ನಬಾರ್ದು ಅದಕ್ಕೆ ಕೂತ್ಕೊಳ್ಳೆ ಕಟ್ಸಿರೋದ ಮರದ ಹಬ್ಬ ಆರಾಮಾಗಿ ಕೂತ್ಬೋದು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಬಟ್ ಸೂಪರಾಗಿದೆ ಒಳಗಡೆ 400 ವರ್ಷಗಳ ಹಿಂದೆ ಅದು ಜೀವಂತ ಸಮಾಧಿ ಆಗಿರೋದು ಅದು ಶವ ಇವಾಗ ನಾವು ಮಲಗಿರ್ತೀವಲ್ಲ ಅದು ಹಾಗೇ ಇದೆ ಒಂದು ಕೊಳ್ತಿರೋ ಸ್ಮೆಲ್ಲಿಲ್ಲ ಏನಿಲ್ಲ ಕೊಳ್ತಿಲ್ಲ ಅವ್ರದ್ದು ಬುರುಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಆಚೆಯಿಂದ ನೀವೇನಾದ್ರು ಗೋವಾ ಬಂದರೆ ಈ ಚರ್ಚಿಗೆ ವಿಸಿಟ್ ಕೊಟ್ಟು ಹೋಗಿ ನೀಟಾಗಿ ಕಾಣಿಸುತ್ತೆ ಇದು ಅವರು ಮಲಗಿರೋದು ಬಾಕ್ಸ್ಗೆ ಹಾಕಿ ಮಲಗಿಸಿದ್ದಾರೆ ಬಟ್ ಅಲ್ಲಿ ಯಾವುದೇ ರೀತಿ ವಿಡಿಯೋ ಆಗಲಿ ಏನಾಗಲಿ ಮಾಡ್ಕೊಳ್ಳೋ ಆಗಿಲ್ಲ ಅಲ್ಲಲ್ಲೇ ಇರ್ತಾರೆ ಹೆಜ್ಜೆಗೂ ವಿಡಿಯೋ ಫೋನಲ್ಲಿ ಮಾತಾಡೋದು ಸೌಂಡ್ ಮಾಡೋದು ಅದೆಲ್ಲ ಏನೂ ಮಾಡಬಾರ್ದು ಸೊ ಅದು ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆನೂ ಚೆನ್ನಾಗಿದೆ ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆಲ್ಲ ಹೊರಗಡೆ ಹಳೇದಾಗಿ ಕಂಡ್ರೂ ಒಳಗಡೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹೊರಗಡೆ ನೋಡಿದ್ರೆ ಹಳೇದೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಚರ್ಚು ಒಳಗಡೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಬ್ಬ ಗೈಸ್ ಹೆಂಗಿದೆ ಗೊತ್ತಾ ಸೂಪರಾಗಿದೆ ಒಳಗಡೆ 20 ರೂಪೀಸ್ ಕೊಟ್ಟರೆ ಅವರು ಸಾಂದರ್ಭಿಕ ಚಿತ್ರನ ತೋರಿಸ್ತಾರೆ ಅವ್ರು ಹೇಗೆ ಸತ್ರು ಏನು ಅಂತೆಲ್ಲ ಫ್ರಾನ್ಸ್ ಜೀಸಸ್ ಅಂತ ಅವ್ರ ಹೆಸರು ಅವರು ಸತ್ತಿದ್ದು 1525ರಲ್ಲಿ ಎಷ್ಟರಲ್ಲಿ ಸತ್ತಿದ್ದು 1552 ಡಿಸೆಂಬರ್ 1552 ಡಿಸೆಂಬರ್ 3ನೇ ತಾರೀಕಲ್ಲಿ ಸತ್ತಿದ್ದು ಅವ್ರದ್ದು ಬಾಡಿನೇ ಒಳಗಡೆ ಇಟ್ಟಿರೋದು ಅದೇನೋ ಇದು ಮಾಡಿದಾಗೆ ಇಲ್ಲೆಲ್ಲ ಮೆರವಣಿಗೆ ಮಾಡಿ ಅವರ ಬಾಡಿನ ಹಾಗೆ ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದಾರೆ ನೀವು ಗೋವಾ ಬಂದರೆ ಅಂತೂ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ 20 ರೂಪೀಸ್ ಕೊಟ್ಟರೆ ಅವರು ಹೇಗೆ ಅವರ ಜೀವನ ಚರಿತ್ರೆ ಹೇಗಾಯಿತು ಏನು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗಿ ಸೊ ಅದು ನೋಡಿಕೊಂಡು ಇವಾಗ ನಾವು ಆಚೆ ಬರ್ತಾಯಿದ್ದೀವಿ ಊಟ ಟೈಮ್ ಆಗಿದೆ ಊಟ ಮಾಡಬೇಕು ಸಿಗೋಣ ನೋಡಿ ಚರ್ಚ್ ಸೂಪರಾಗಿದೆ ಎಂತ ಆಯಿತು ಯಾಕೆ ಬಾ ಇವಾಗ ಕಮ್ ಇವಾಗ ಸ್ವಲ್ಪ ಲೈಟಾಗೆ ಊಟ ಮಾಡಿಕೊಂಡು ಫೋರ್ಟಿಗೆ ಬಂದಿದ್ದೀವಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಫೋರ್ಟ್ ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಅದೇ ಫೋರ್ಟ್ ಹೇಗಿದೆ ಎಲ್ಲೆಲ್ಲೂ ಜನ 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 ಸೊ ನೀವು ನೆಕ್ಸ್ಟ್ ಅಲ್ಲಿ ಚರ್ಚ್ ನೋಡಿಕೊಂಡು ಫೋರ್ಟ್ ಬರ್ಬೋದು ಗೋವಾಗೆ ಬಂದರೆ ಏನಾಯಿತು ಪೋಷಿ ಹಾಂ 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 ಕಾಲು ನೋವು ಹೌದಾ
ಇವಾಗ ವೆದರ್ 4:30 ಆಗಿದೆ. ಇವಾಗ ವೆದರ್ ಕೂಲಾಗಿ ನಡ್ಕೊಂಡೆಲ್ಲ ಹೋಗ್ಬೋದು. ಕೂಲಾಗಿದೆ ಇವಾಗ ವೆದರ್. ಸೊ ಇಲ್ಲಾಂದರೆ ಬಿಸಿಲಿದ್ರೆ ಆಗ್ತಿರ್ಲಿಲ್ಲ. ಹೆವಿ ಬಿಸಿಲಿದ್ರಂತೂ ಇಲ್ಲಂತೂ ಹೆವಿ ಬಿಸಿಲು. ಇದು ಎಂಟ್ರಿ. ಹಾಗೆ ಎಲ್ಲ ನಮ್ಮ ಕಡೆ ಕಲ್ಲು. ಎಂಥದ್ದಿದು ಕಲ್ಲಿಟ್ಕೆನಾ? ಹಾಂ, ಕಲ್ಲಿಟ್ಕೆನಾ? ಎಲ್ಲ ಫುಲ್ಲು ಕಲ್ಲಿಟ್ಕೆ ಥರನೇ ನೋಡಿ. ಗೋವಾದಲ್ಲಿ ಏನೇನು ಪ್ಲೇಸಸ್ ಇದೆ ಎಲ್ಲ ಪ್ಲೇಸಸ್ ಇಲ್ಲಿ ಹಾಕಿದ್ದಾರೆ. ನಾವು ಹೋಗಿದ್ವಲ್ಲ ಚರ್ಚ್, ಹೋಗಿ ಚರ್ಚ್ ಇದು ಈ ಚರ್ಚ್ಗೆ ಹೋಗಿದ್ದು ನಾವು. ಸೊ ಆವಾಗ ಆಗಿತ್ತು, ಇವಾಗ ಈಗಿದೆ ಅಂತ. ಇದು ಅಷ್ಟೇ, ಆವಾಗ ಆಗಿತ್ತು, ಇವಾಗ ಈಗಿದೆ. ಬಿಫೋರ್ ಆಫ್ಟರ್. ಬಿಫೋರ್ ಓಲ್ಡ್ ಗೋವಾ, ಇದು ಆಫ್ಟರ್. ಸೊ ಇದು ಮೇಲೆ ಬರ್ತೀವಿ. ಕೆಲವೊಂದು ಸ್ಟೆಪ್ಸ್ ಇದೆ, ಅದು ಹತ್ಕೊಂಡು ಬಂದರೆ ಮೇಲೆ ಬರ್ತೀವಿ. ಸಕ್ಕದಾಗಿದೆ ಗೈಸ್. ಹೇಗಿದೆ ಗೊತ್ತಾ? ಮೈ ಗಾಡ್, ಇವ್ರು ನನ್ನೇ ಬಿಟ್ಟು ಹೋಗ್ತಾರೆ. ನೀನು ಲಾಗ್ ಮಾಡ್ಕೊಂಡು ಬಾ, ನಾವು ಹೋಗ್ತೀವಿ ಅಂತ. ಹೇಗಿದೆ ಗೊತ್ತಾ? ಇಲ್ಲಿಂದ ವ್ಯೂ ನೋಡ್ಬೋದು ನೀವು. ಸುಸ್ತಾಯಿತು ಮೇಲ್ಗಡೆ ಹತ್ತು ಬಂದಿದ್ದು. ವ್ಯೂ ನೋಡ್ಬೋದು ಇಲ್ಲಿ ನಿಂತ್ಕೊಂಡು. ಸೊ ನೀವು ಗೋವಾ ಬಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಬೇಡಿ. ಒಂದು ಸಲ ವಿಸಿಟ್ ಕೊಡಿ. ಬಂದು ಗೋವಾ, ಕೆಲವ್ರು ಹೇಳ್ತಾರೆ ಗೋವಾ ಏನು ಬೀಚ್ ಅಷ್ಟೇ, ಬೀಚಲ್ಲಿ ಆಟಾಡ್ಕೊಂಬರೋದು, DJ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಇಲ್ಲ, ಸುಳ್ಳು. ಗೋವಾದಲ್ಲೂ ನೋಡೋ ಪ್ಲೇಸಸ್ ತುಂಬಾ ಇದೆ. ಈ ಪ್ಲೇಸ್ ಅಂತೂ ಇನ್ನೂ ಸೂಪರಾಗಿದೆ. ಅದು ಬಿಸಿಲಿರೋ ಟೈಮಲ್ಲಿ ಬರಬಾರ್ದು ಇಲ್ಲಿಗೆಲ್ಲ, ಯಾಕೆಂದರೆ ಓಪನ್ ಪ್ಲೇಸು ಫುಲ್ಲು. ಹೆವಿ ಬಿಸಿಲಿದ್ರೆ ಆಗಲ್ಲ. ಸೊ ಈ ಟೈಮ್ ಒಂದು 4:30, 5 o'clock ಅಂಬಾರೆ. ಇದು 5:30ಗೆ ಕ್ಲೋಸು. ಟಿಕೆಟ್ ಬಂದು ಒಬ್ಬರಿಗೆ 20 ರೂಪಾಯಿ, ಚಿಲ್ಡ್ರನ್ಸ್ಗೆ ಫ್ರೀ ಇರುತ್ತೆ. ಸೊ ಒಂದು 4:30 ಹಂಗೆ ಬಂದರೆ ಸೂಪರಾಗಿ ಕಾಣಿಸುತ್ತೆ ವ್ಯೂ. ನೋಡಿ ಇಲ್ಲಿ ಹೇಗಿದೆ ವ್ಯೂ ಅಂತ. ಯಪ್ಪ ಸುಸ್ತಾಯಿತು. ಇದಮ್ಮ ವೈಟ್ ನೋಡಿಲಿ, ಸಕ್ಕದಾಗಿ ಕಾಣಿಸುತ್ತೆ. ಎಲ್ಲ ಸಮುದ್ರ. ಬೋಟ್ಗಳು ಅಲ್ಲಿ ಎಲ್ಲೆಲ್ಲಿದೆ, ಬೋಟ್ ಎಷ್ಟು ದೂರ ಇದೆ. ಗಾಳಿನೂ ಅಷ್ಟೇ, ತಣ್ಣ ಗಾಳಿ ಬರ್ತಿದೆ. ಹೇಗಿದೆಯಮ್ಮ ಪೋಷಿ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಎಲ್ಲಿ ಗೈಸ್, ಬಾಗಾ ಬೀಚಿಗೆ ಬಂದಿದ್ದೀವಿ. ಬಾಗಾ ಬೀಚ್ ಎಂಟ್ರಿ. ಬೆಳಗ್ಗೆ ಬರ್ತೀವಿ, ಬಟ್ ಇವಾಗ ರೂಮು ಪಕ್ಕದಲ್ಲೇ ಇರೋದ್ರಿಂದ ಇವಾಗ ಬಂದಿದ್ದೀವಿ ಬಾಗಾ ಬೀಚ್ಗೆ. ಸಕ್ಕದಾಗಿದೆ ನೈಟು. ಪಶಿಮಾ ಇಲ್ಲಿ ಬಾ, ಸೈಡ್ ಬಾ. ಅಲ್ಲಿ ಬೀಚ್. ಮಚಾಲೆ ವಾವ್, ಲೈಟಿಂಗ್ಸ್, ಅಟ್ಟು ಎಲ್ಲ ಸಕ್ಕದಾಗಿದೆ. ನೈಟ್ ಟೈಮು ರಿಲ್ಯಾಕ್ಸ್ ಆಗೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ನಾವಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ವಿ. ಇವಾಗ ನೈಟು ವೆದರು ಕೂಲಾಗಿದೆ, ಸೂಪರಾಗಿದೆ. ಇವಾಗ ಕೈ ನೋಯ್ತಾ ಇದೆ ಬೆಳಗ್ಗೆಯಿಂದ. ಫೋನ್ ಹಿಡಿದು ನೋಡಿ ಹೇಗೆ ಕಾಣಿಸ್ತಿದೆ. ಸಿ ಬಾಗಾ ಬೀಚ್.
ಮಕ್ಕಳು ಬೆಳಿಗ್ಗೆಯಿಂದ ಬೀಚು ಅಂತ ಇದ್ರು. ಹೇಗಿದ್ಯಮ್ಮ? ಹೇಗಿದ್ಯಮ್ಮ? ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯಾ? ಆಡ್ತೀಯಾ ಬೀಚು? ಕಾಕ್ರೋಚ್ ಬರುತ್ತಾ ಬೀಚಲ್ಲಿ? ಇವಾಗ ಬೇಡ, ಬೆಳಿಗ್ಗೆ ಆಡೋಣ. ಓಕೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಡೋಣ. ಓಕೆ ಗೈಸ್, ಸೀರಿಯಸ್ಲಿ ಸೂಪರ್ ಆಗಿದೆ ಬೀಚ್ ಮಾತ್ರ. ಏನಂತೆ ಇವಾಗ ಯಾರು ಬೇಡ ಆಡೋದು. ನಮ್ಮ ಹಸ್ಬೆಂಡ್ಗೆ ಫೇವರೆಟ್ ಪ್ಲೇಸ್ ಆಗಿರೋದ್ರಿಂದ ಫುಲ್ ಖುಷಿ ಆಗೋರೆ. ಏನು ಕೇಳ್ತೀರಾ? ಫೋಟೋಸು, ವಿಡಿಯೋಸು. ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಫೋಟೋಸು ವಿಡಿಯೋಸು. ಕೇಳ್ತಾ ಇರೋದು ಇದೆ ಫಸ್ಟ್ ಟೈಮ್ ಇಷ್ಟು ಫೋಟೋಸು ವಿಡಿಯೋಸ್ ಎಲ್ಲ. ಫೋಟೋ ತೆಗಿ, ವಿಡಿಯೋ ತೆಗಿ. ಸೀರಿಯಸ್ ಇಷ್ಟ ಆಯ್ತು ಬಂದಿದೆ ನಿಮಗೆ ಗೋವಾ? ಮತ್ತೆ ಇಷ್ಟ ಆಗಿದ್ರೆ ತಾನೆ ಏನೋ ಫೋಟೋ ವಿಡಿಯೋ ಅಂತ. ಮ್ಯಾಚ್ ಬೇರೆ ಇಲ್ಲ ಅಂತ ನ್ಯೂಸ್ ಗೊತ್ತಾಗಿ ಬೇಜಾರಾಯಿತು. ಇವತ್ತು ನಮಗೆ ನ್ಯೂಸೇ ಗೊತ್ತಿರಲಿಲ್ಲ. IPL ರದ್ದಾಗಿದೆ, ಮುಂದಕ್ಕೆ ಹೋಗಿದೆ ಅಂತ ನ್ಯೂಸ್ ಗೊತ್ತಾಗಿ ಸಿಕ್ಕಾಬಟ್ಟೆ ಬೇಜಾರಾಯಿತು. IPL ನೋಡೋಕ್ಕೋಸ್ಕರನೇ ದೊಡ್ಡ ರೂಮ್ ಮಾಡಿದ್ವಿ. ದೊಡ್ಡ ಏನೋ TV ನೋಡೋಣ ಬಿಗ್ ಸ್ಕ್ರೀನಲ್ಲಿ ಅಂತ. ಸೊ IPL ಬ್ಯಾನ್ ಆಗಿದೆ ಅಂತ ಗೊತ್ತಾಯಿತು. ಗೊತ್ತಾಗಿ ತುಂಬಾ ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಹಿಂಗೆ ಬೀಚಲ್ಲಿ ಆಡ್ಕೊಂಡು ಬರೋಣ ಅಂತ ಬಂದ್ವಿ. ನಾನು ಬೆಳಿಗ್ಗೆ ಬರ್ತಿದ್ವಿ. ಸೊ ಗೈಸ್, ಇವಾಗೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಇದು ಮಾಡಬೇಕು. ಇಲ್ಲಿಗೆ ನಾನು ಲಾಗ ಎಂಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.